ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮನ ಮೇಲೆ ಅವನಿಗೆ ಎಷ್ಟು ಪ್ರೀತಿ ಗೌರವ ಇದೆ ಅಂತ ನನಗೆ ಗೊತ್ತು. ಆದರೆ ಈ ಅಪ್ಪನ ಮೇಲೂ ಅಷ್ಟೇ ಪ್ರೀತಿ ಗೌರವ ಇದೆ ಅಂತ ಇವತ್ತು ನನಗೆ ಗೊತ್ತಾಯ್ತು. ಅವನ ಬಾಯಿಂದನೇ ನಾನು ಯಾವತ್ತೂ ಕೇಳಿರಲಿಲ್ಲ. ಇವತ್ತು ಕೇಳಿದೆ, ನೋಡಿದೆ, ಹಾಗಾಗಿ ತುಂಬ ಖುಷಿ ಆಯಿತು. ಸೊ ಆದಿ ನನಗೆ ಮಾತ್ರ ಮುದ್ದಿನ ಮಗ ಅಲ್ಲ, ನಿಮಗೂ ಕೂಡ. ಹೌದು, ಆದಿತ್ಯ ನಮ್ಮಿಬ್ಬರಿಗೂ ಮುದ್ದಿನ ಮಗನೇ. ಜನನಿ, ಚಿಕ್ಕಮ್ಮ, ದೇವಸ್ಥಾನಕ್ಕೆ ಹೋಗಿದ್ದೆ, ತಗಮ್ಮ ಪ್ರಸಾದ. ಈಗ ಹೋಗಿ ಬಂದ್ರಾ? ಹೂನಮ್ಮ, ಇನ್ನು ಮುಂದೆ ಆದರೂ ಆ ದೇವ್ರು ನಿನಗೆ ಒಳ್ಳೆ ಬುದ್ಧಿ ಕೊಡಲಿ, ನೀನು ಮಗು ಜೊತೆ ಜಾಸ್ತಿ ಸಮಯ ಕಳೆಯೋ ಹಾಗಾಗಲಿ ಅಂತ ಬೇಡ್ಕೊಂಬರೋದಕ್ಕೆ ಹೋಗಿದ್ದೆ. ಇನ್ನೇನಮ್ಮ ಜನನಿ, ಯಾರು ಇಲ್ಲದೆ ಇರೋರಿಗೆ ದೇವರೇ ಗತಿ ಅಂತ ಹೇಳ್ತಾರಲ್ಲ, ಹಾಗಿದೆ ಪರಿಸ್ಥಿತಿ. ಎಂತ ಮಾತಂತ ಆಡ್ತಿರೋ ಚಿಕ್ಕಮ್ಮ? ಏನಾಗಿದೆ ಈಗ? ಅಷ್ಟಕ್ಕೂ ಗತಿ ಇಲ್ದಿರೋರು ಯಾರಿದ್ದಾರೆ ಇಲ್ಲಿ? ನೀನೇ. ನಿನಗೆಲ್ಲರೂ ಇದ್ರು ಯಾರು ಇಲ್ಲದೆ ಇರೋ ಥರ ಆಗಿದೆ. ಗಂಡ ಇದ್ದಾನೆ, ಆದರೆ ಮನೆಯಲ್ಲೇ ಇರಲ್ಲ. ಮಗಳಿದ್ದಾಳೆ, ಆದರೆ ರಾತ್ರಿ ಹೊತ್ತು ನಿನ್ನ ಹತ್ರ ಮಲಗಕ್ಕೆ ಮಾತ್ರ ಬರ್ತಾಳೆ. ಅದು ಬಿಟ್ರೆ ಮಿಕ್ಕಂತೆ ಅವಳು ಆದಿ ಪಾರ್ವತಿಗೆ ಸ್ವತ್ತು. ಇನ್ನು ನಿಮ್ಮ ಅತ್ತೆ ಮಾವನೋ ಅವ್ರಿಗೆ ಆದಿತ್ಯ ಪಾರ್ವತಿ ಖುಷಿಯಾಗಿರ್ತಾರೆ ಅಂದರೆ ಅಷ್ಟೇ ಸಾಕು. ಬೇರೆಯವ್ರ ಬಗ್ಗೆ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಹಬ್ಬ, ನನಗಂತೂ ಇದನ್ನೆಲ್ಲ ನೋಡಿ ನೋಡಿ ತಲೆ ಕೆಟ್ಟೋಗಿದೆ. ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ನೆಮ್ಮದಿ ಆದರೂ ಸಿಗ್ಬೋದೇನೋ ಅಂತ ಹೋಗಿದ್ದೆ. ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಯಾರ್ದೋ ಮೇಲಿನ ಕೋಪಕ್ಕೆ ಇನ್ಯಾರೋ ಕೈ ಕುಯ್ಕೊಂಡ್ರಂತೆ, ಹಾಗಾಯ್ತು. ಅಲ್ಲ ಚಿಕ್ಕಮ್ಮ, ಮಗು ಮೇಲೆ ನಿಮಗಿರೋ ಅತಿಯಾದ ಪ್ರೀತಿಯಿಂದ ಪಾರ್ವತಿ ಅಕ್ಕನ ದ್ವೇಷ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಒಂದು ತಿಳ್ಕೊಳ್ಳಿ ಚಿಕ್ಕಮ್ಮ, ನೀವು ಪಾರ್ವತಿ ಅಕ್ಕನ ಬಗ್ಗೆ ಏನೇ ಹೇಳಿದ್ರು ನಾನು ಅದನ್ನ ಕೇಳಲ್ಲ. ಪಾರ್ವತಿ ಅಕ್ಕನಿಂದ ಆದಿಭಾವನಿಂದ ನನಗೆ ಯಾವತ್ತೂ ತೊಂದರೆ ಆಗಿಲ್ಲ, ಆಗೋದು ಇಲ್ಲ. ಪಾರ್ವತಿ ಅಕ್ಕ ಆದಿಭಾವ ನಮ್ಮ ಮಗು ಮೇಲೆ ತೋರಿಸೋ ಪ್ರೀತಿ ಕಾಳಜಿ ಮೇಲೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಅದ್ರ ಬಗ್ಗೆ ನಾನು ವಿರೋಧ ಮಾಡೋದು ಇಲ್ಲ. ಅಲ್ಲ ಚಿಕ್ಕಮ್ಮ, ನಿಮಗೆ ಏನು ಕಮ್ಮಿ ಆಗಿದೆ ಹೇಳಿ? ಈ ಮನೆಯಲ್ಲಿ ಕೈಗೊಬ್ರು ಆಳಿದ್ದಾರೆ, ನಿಮಗೆ ಬೇಕಾಗಿದ್ದನ್ನು ಕೊಡ್ತಾರೆ, ಅಷ್ಟು ಸಾಲದು ಅಂತ ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಮೊಮ್ಮಗಳು ಓಡಾಡ್ಕೊಂಡಿರ್ತಾಳೆ ತಾನೆ. ಇಷ್ಟು ಸಾಕು ತಾನೆ ನಿಮಗೆ ಖುಷಿಯಾಗಿರೋದಕ್ಕೆ? ವಯಸ್ಸಾಗಿರೋ ಕಾಲದಲ್ಲಿ ರಾಮಕೃಷ್ಣ ಅಂತ ಅಂದ್ಕೊಂಡು ನೆಮ್ಮದಿಯಾಗಿರೋದನ್ನು ಕಲೀರಿ. ಅದು ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಅಯ್ಯೋ ದೇವ್ರೆ, ಅಲ್ಲಮ್ಮ, ನೀನು ಇಷ್ಟೆಲ್ಲ ಉಪದೇಶ ಕೊಟ್ಟಿದೆಯಲ್ಲ, ಅಂತ ತಪ್ಪು ನಾನು ಏನು ಮಾಡಿದ್ದೀನಿ? ಮತ್ತಿನ್ನೇನು ಚಿಕ್ಕಮ್ಮ, 3 ಹೊತ್ತು ಪಾರ್ವತಿ ಅಕ್ಕನಿಂದ ನಿನಗೆ ಅನ್ಯಾಯ ಆಗುತ್ತೆ, ಅವ್ರು ನಿನಗೆ ದ್ರೋಹ ಮಾಡ್ತಾರೆ, ಅದು ಇದು ಅಂತ ಹೇಳ್ತಾನೆ ಇರ್ತೀರಲ್ಲ. ಸರಿ, ಈಗ ಅದೇ ಪಾರ್ವತಿ ಅಕ್ಕನಿಂದ ನನಗೆ ಅನ್ಯಾಯ ಆಗ್ತಿದೆ, ಅವ್ರು ನಿನಗೆ ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆನ ನನಗೆ ತಂದು ತೋರಿಸಿ, ಆಗ ನಾನು ಮಾತಾಡ್ತೀನಿ. ಹೇಳಿ, ಆಗುತ್ತಾ? ಬಾಯಿದೆ ಅಂತ ಸುಮ್ಮನೆ ಏನೇನೋ ಮಾತಾಡಬಾರ್ದು ಚಿಕ್ಕಮ್ಮ. ನನ್ನ ಮಾತಿನ ನಿಮಗೆ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನಗೆ ಆಫೀಸಿಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ಅಲ್ಲಮ್ಮ ಜನನಿ, ಏನಂದೆ? ಉದಾಹರಣೆ ಕೊಡಬೇಕಾ? ಆಯಿತು ಆಯಿತು, ಕೊಡ್ತೀನಿ. ಒಂದು ವೇಳೆ ಕೊಡೋಕ್ಕಾಗಿಲ್ಲ ಅಂದರೆ ಉದಾಹರಣೆನ ನಾನೇ ಸೃಷ್ಟಿ ಮಾಡ್ತೀನಿ. ಪುಟಾಣಿ, ತಾತನ ಜೊತೆ ಇದೆಯಾ? ನಿನ್ನೆ ಹುಡ್ಕೊಂಬಂದೆ. ಅಪ್ಪ, ಮಗುನ್ ಕೊಡು, ಸ್ನಾನ ಮಾಡಿಸ್ಬೇಕು, ಶಾಲೆಗೆ ತಡ ಆಗುತ್ತೆ. ಪಾರೋ, ಯಾಕೋ ಮಗು ಬೆಳಗ್ಗೆಯಿಂದ ಸತ್ತಿದೆ ಕಣೆ, ಹುಷಾರಿಲ್ಲದೆ ಇರಬೇಕು. ಬಿಸಿ ಇದೆ ಮೈಯೆಲ್ಲ, ನೀನೊಂದ್ಸತಿ ನೋಡು. ಎಲ್ಲಿ? ಹೌದಪ್ಪ, ಮಗು ಮೈ ಸುಡ್ತಾ ಇದೆ, ಅಂದ್ರೆ ಹುಷಾರಿಲ್ಲ ಅಂತಾಯ್ತು. ಏನಾಯ್ತು ನನ್ನ ಕಂದಮ್ಮಂಗೆ? ಏನಪ್ಪ ಮಾಡೋದೀಗ? ಅಪ್ಪ, ನನಗೆ ಫೋನ್ ಕೊಡು, ಇವಳನ್ನ ಇಟ್ಕೊಪ್ಪ. ಹಲೋ ಡಾಕ್ಟ್ರೆ, ನಾನು ಅರಸನಕೋಟೆಯಿಂದ ಪಾರ್ವತಿ ಮಾತಾಡ್ತಾ ಇರೋದು. ನಮ್ಮ ಪುಟಾಣಿಗೆ ಯಾಕೋ ಹುಷಾರಿಲ್ಲ, ದಯವಿಟ್ಟು ಮನೆಗೆ ಬಂದು ಏನಾಗಿದೆ ಅಂತ ನೋಡ್ತೀರಾ? ಸರಿ ಡಾಕ್ಟ್ರೆ, ಸ್ವಲ್ಪ ಬೇಗ ಬನ್ನಿ, ಕಾಯ್ತಾ ಇರ್ತೀನಿ.
ಅಪ್ಪ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಡಾಕ್ಟರ್ ಬಂದ್ಬಿಡ್ತಾರಂತೆ, ಅಲ್ಲಿವರೆಗೂ ಇವಳನ್ನ ನಮ್ಮ ರೂಮಲ್ಲೇ ಮಲಗಿಸ್ಕೊಂಡಿರ್ತೀನಿ. ಕೊಡು ಬಾ ಬಂಗಾರಿ. ದೇವ್ರೆ, ಆದಷ್ಟು ಬೇಗ ನಮ್ಮ ಮಗುಗೆ ಹುಷಾರಾಗೋ ಹಾಗೆ ಮಾಡಪ್ಪ. ಡಾಕ್ಟ್ರೆ, ನನ್ನ ಮೊಮ್ಮಗುಗೆ ಏನಾಗಿದೆ? ಯಾಕೆ ಹುಷಾರು ತಪ್ಪಿದೆ? ಮಗುಗೆ ಏನಾದರೂ ಕೋಲ್ಡ್ ಐಟಮ್ಸ್ ಕೊಟ್ಟಿದ್ರಾ? ಹಾಂ ಹೌದು ಡಾಕ್ಟ್ರೆ, ನಿನ್ನೆ ಈ ಪಾರ್ವತಿ ಮಗುಗೆ ಐಸ್ ಕ್ರೀಮ್ ಕೊಡ್ತಿದ್ಲು. ಮೋಸ್ಟ್ಲಿ ಅದಕ್ಕೆ ಜ್ವರ ಬಂದಿರಬಹುದು. ಹೌದೇನಮ್ಮ ಪಾರ್ವತಿ, ಮಗು ಐಸ್ ಕ್ರೀಮ್ ತಿಂದಿತ್ತ? ಮಗು ಕೇಳಲಿಲ್ಲ ಅದಕ್ಕೆ. ಪಾರ್ವತಿನೇ ಮಗುಗೆ ಬಲವಂತ ಮಾಡಿ ಫ್ರಿಜ್ಜಿಂದ ಐಸ್ ಕ್ರೀಮ್ ತೆಗೆದು ತೆಗೆದು ತಿನ್ನಿಸ್ತಾ ಇದ್ಲು. ಏನಮ್ಮ ಪಾರ್ವತಿ ನೀನು? ಅಲ್ಲ, ಎಲ್ಲ ನೀನೇ ಮಾಡಿ ಈಗ ಏನು ಮಾಡೇ ಇಲ್ಲ ಅನ್ನೋ ಥರ ಸುಮ್ಮನೆ ನಿಂತಿದ್ಯಲ್ಲಮ್ಮ. ನಿಜ ಹೇಳಮ್ಮ, ನಿನ್ನೆ ಮಗುಗೆ ನೀನೇ ತಾನೇ ಐಸ್ ಕ್ರೀಮ್ ಕೊಟ್ಟಿದ್ದು? ಹೌದೇನಮ್ಮ? ಮಗುಗೆ ಟೆಂಪ್ರೇಚರ್ ಜಾಸ್ತಿ ಇದೆ, ಮೆಡಿಸಿನ್ಸ್ ಬರ್ಕೊಡ್ತೀನಿ, ಇವಾಗಲೇ ತಂದ್ಕೊಡಿ. ಜ್ವರ ಏನಾದರೂ ಕಮ್ಮಿ ಆಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗತ್ತೆ. ಇನ್ಮುಂದೆ ಕೋಲ್ಡ್ ಐಟಮ್ಸ್ ಕೊಡುವಾಗ ಸ್ವಲ್ಪ ಹುಷಾರಾಗಿರಿ. ಆದಷ್ಟು ಬಿಸಿ ಆಹಾರ, ಹಾಲು, ಹಣ್ಣನ್ನೇ ಕೊಡಿ. ಸ್ವಲ್ಪ ಜ್ವರ ಕಮ್ಮಿ ಆಗೋವರೆಗೂ ಹೊರಗೆಲ್ಲೂ ಕರ್ಕೊಂಡು ಹೋಗಬೇಡಿ. ನಾ ಹೊರಡ್ತೀನಿ. ಮೋಹನ್, ಪಾರ್ವತಿ, ನೀನು ತುಂಬ ಜವಾಬ್ದಾರಿ ಇರೋಳು. ಮಗುನ ಯಾವಾಗಲೂ ಕಾಳಜಿಯಿಂದ ನೋಡ್ಕೊಳ್ಳೋಳು ನೀನು. ಇದು ಯಾಕಮ್ಮ ಹೀಗಾಯ್ತು? ಮಗು ಮೇಲೆ ಪ್ರೀತಿ ಇರಬೇಕು ನಿಜ, ಆದರೆ ಅದೇ ಪ್ರೀತಿ ಅತಿಯಾಗಿ ಮಗು ಆರೋಗ್ಯಕ್ಕೆ ಮಾರಕ ಆಗಬಾರ್ದು ಅಲ್ವಾ? ಇನ್ಮೇಲೆ ಮಗು ಬಗ್ಗೆ ಎಲ್ಲರೂ ಹುಷಾರಾಗಿರ್ಬೇಕು. ಈ ಮಾತು ಇಲ್ಲಿರೋ ಎಲ್ರಿಗೂ ಅನ್ವಯಿಸುತ್ತೆ, ನನ್ನನ್ನು ಸೇರಿಸ್ಕೊಂಡು. ಅಲ್ಲಮ್ಮ ಪಾರ್ವತಿ, ಮಗುಗೆ ಹೀಗಾಗಿದೆ ಅಂತ ಗೊತ್ತಾದ ತಕ್ಷಣ ನೀನೇ ನಿನಗೆ ಗೊತ್ತಿರೋ ಕಷಾಯನ ಯಾಕೆ ಮಾಡಿ ಕುಡಿಸ್ಬಾರ್ದಾಗಿತ್ತು? ನನಗೆ ಭಯ ಆಯಿತು ಅತ್ತೆಯಮ್ಮ. ಭಯನಾ? ಆ ಸಮಯದಲ್ಲಿ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಕೈ ಕಾಲೇ ಆಡಲಿಲ್ಲ, ಭಯ ಆಯಿತು ಅತ್ತೆಯಮ್ಮ. ಅದಕ್ಕೆ ಡಾಕ್ಟ್ರಿಗೆ ಫೋನ್ ಮಾಡಿದೆ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ. ಆದರೂ ಮಗುವಿನ ಊಟ ತಿಂಡಿ ವಿಷಯದಲ್ಲಿ ಒಂದು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಹನುಮಂತುಗೆ ಹೇಳಿ ಬೇಗ ಈ ಮೆಡಿಸಿನ್ ತರಿಸು, ಮಗುಗೆ ಬೇಗ ಕುಡಿಸು. ನಾನು ಆಮೇಲೆ ಬಂದು ನೋಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.